ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮನಸ್ ವಾಯ್ಸ್ ಆಫ್ ದ ಡೇ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಹೋಗ್ತಾ ಇರೋದು ಮನಸ್ವಿಯ ಸ್ಕೂಲ್ ಪೇರೆಂಟ್ಸ್ ಮೀಟಿಂಗ್ಗೆ. ಏನಂತ ಹೇಳಿದ್ರೆ ಮನಸ್ವಿ ಗ್ರೇಡ್ 1 ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ನಾವು ಸ್ಕೂಲ್ ಕಡೆ ಹೋಗ್ತಾ ಇದ್ವಿ. ಇದು ಅವಳ ಸ್ಕೂಲು. CBSE ಆಗಿರೋದ್ರಿಂದ ಇಲ್ಲೆಲ್ಲ ಸ್ಕೂಲ್ಗಳು ಬೇಗನೆ ಮುಗಿದೋಗುತ್ತೆ. ಹಾಗೆ ವೆಕೇಷನ್ ಕೂಡ ಜಾಸ್ತಿ ದಿನ ಕೊಡೋದಿಲ್ಲ. ಹಾಗೆ ಇಮಿಡಿಯೇಟ್ ನೆಕ್ಸ್ಟ್ ಅಕಾಡೆಮಿ ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಸ್ಕೂಲ್ನ ಆಫೀಸ್ ರೂಮು. ಸೊ ಮೊದಲಿಗೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ದು ಬುಕ್ಸು ಮತ್ತು ಫೀ ಎಲ್ಲ ಪೇ ಮಾಡಬೇಕು. ಹಾಗಾಗಿ ಫೀ ಪೇ ಮಾಡಿಬಿಟ್ಟು ಸೊ ಈ ಸ್ಕೂಲಲ್ಲಿ ಬಂದು ಬುಕ್ಸು ಎಲ್ಲ ಏನೇನಿರುತ್ತೆ ಕಿಟ್ಟೆಲ್ಲ ತೊಗೊಂಡ್ವಿ. ನೆಕ್ಸ್ಟು ನಾವು ಅಲ್ಲಿಂದ ಅವ್ರ ಕ್ಲಾಸ್ ರೂಮ್ಗೆ ಹೋದ್ವಿ. ಸೊ ಫಸ್ಟ್ ಫ್ಲೋರಲ್ಲಿ ಅವ್ರ ಕ್ಲಾಸ್ ರೂಮ್ ಇತ್ತು. ಇದು ಗ್ರೇಡ್ 1 ಕ್ಲಾಸ್ ರೂಮು. ಏನಂತ ಹೇಳಿದ್ರೆ ಎಲ್ಲದರಲ್ಲೂ ಕೂಡ ಚೆನ್ನಾಗಿನೇ ಸ್ಕೋರ್ ಮಾಡಿದ್ಲು. ಹಾಗಂತ ನಾವು ಏನೋ ಅವಳಿಗೆ ತುಂಬ ಚೆನ್ನಾಗಿ ತೆಗೆದಿದ್ದೀವಿ ಹಾಗೆ ಅಂತ ನಾವು ಯಾವತ್ತೂ ಎಂಕರೇಜ್ ಮಾಡಲ್ಲ, ಮಾಡ್ತೀವಿ. ಬಟ್ ತುಂಬ ಜಾಸ್ತಿ ಹೊಗಳ್ಬಿಟ್ರೆ ಮತ್ತು ನೆಕ್ಸ್ಟ್ ಓದ್ತಾರೋ ಇಲ್ಲೋ ಅನ್ನೋದಕ್ಕೋಸ್ಕರ ಜಾಸ್ತಿ ನಾವು ಹೊಗಳಕ್ಕೆ ಹೋಗೋದಿಲ್ಲ. ಎಲ್ಲದರಲ್ಲೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿದ್ಲು. ಮೇಡಮ್ ಕೂಡ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ನೆಕ್ಸ್ಟು ಕೆಳಗಡೆ ಬಂದು ಅಲ್ಲಿ ಸ್ವಲ್ಪ ಫೋಟೋ ಸೆಷನ್ ಮಾಡಿಕೊಂಡು ನಾವು ಮನೆ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಮನಸ್ವಿ ಮುಂಚೆ ಪ್ರೀ ಸ್ಕೂಲ್ಗೆ ಹೋದಾಗ ಅಲ್ಲಿ ಚಿಕ್ಕ ಸ್ಕೂಲು ಸಡನ್ನಾಗಿ ನಾವು ಇಷ್ಟು ಸ್ಕೂಲಿಗೆ ತೊಗೊಂಡು ಬಂದಾಗ ಅವ್ಳು ಹೇಗೆ ಓದ್ತಾಳು, ಈಗ ಅಡ್ಜಸ್ಟ್ ಆಗ್ತಾಳೋ ಅಂದ್ಕೊಂಡಿದ್ವಿ. ಬಟ್ ಅವ್ಳು ಕ್ಲಾಸ್ ಟೀಚರ್ ಅಮೃತಮ್ಮ ಅಂತೇಳಿ ತುಂಬಾ ಅವಳಿಗೆ ಸಪೋರ್ಟ್ ಮಾಡಿದ್ರು, ಎಂಕರೇಜ್ ಮಾಡಿದ್ರು. ನೆಕ್ಸ್ಟು ಗ್ರೇಡ್ 2ನಲ್ಲಿ ಹೇಗೆ ಓದ್ತಾಳೆ ಅಂತ ಹೇಳಿ ನೋಡಬೇಕು. ಸ್ಕೂಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೋಡೋಣ ಹೇಗೆ ಓದ್ತಾಳೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.